ನೆಕ್ಸ್ಟ್ if x is equal to a into theta plus sin theta, comma y is equal to a into 1 minus cos theta, then prove that dy by dx is equal to tan theta by 2. So x is equal to ಕೊಟ್ಟಿದ್ದಾರೆ, y is equal to ಕೊಟ್ಟಿದ್ದಾರೆ, ನಾವು dy by dx ನ ಕಂಡುಹಿಡಿಯಬೇಕು. Given x is equal to a into theta plus sin theta. ಬ್ರಾಕೆಟ್ ಒಳಗಡೆ ಏನಿದೆ? ಬ್ರಾಕೆಟ್ ಒಳಗಡೆ theta plus sin theta ಇದೆ. theta ವೇರಿಯೇಬಲ್ ಆಗಿರೋದ್ರಿಂದ theta plus sin theta ವೇರಿಯೇಬಲ್. a is a constant, ನಡುವೆ ಇಂಟಿದೆ. ಕಾನ್ಸ್ಟೆಂಟ್ ಇಂಟು ವೇರಿಯೇಬಲ್ ಇದೆ. ಬ್ರಾಕೆಟ್ ಒಳಗಡೆ ಇರೋದು ಪೂರ್ತಿ ಒನ್ ಟರ್ಮ್, ಏನೇ ಒನ್ ಟರ್ಮ್, ನಡುವೆ ಇಂಟಿದೆ. ಕಾನ್ಸ್ಟೆಂಟ್ ಇಂಟು ವೇರಿಯೇಬಲ್ ಇದೆ. ಬಿಕಾಸ್ x is a function of theta, ನಾವು with respect to theta differentiation ಮಾಡಬೇಕು. differentiate with respect to theta. x is a function of theta, ಅದರಿಂದ ನಾವು with respect to theta differentiation ಮಾಡಬೇಕು. x ಗೆ with respect to theta differentiation ಮಾಡಿದ್ರೆ dx by d theta. ಬ್ರಾಕೆಟ್ ಒಳಗಡೆ ಇರೋದು ವೇರಿಯೇಬಲ್, ಕಾನ್ಸ್ಟೆಂಟ್ ಇಂಟು ವೇರಿಯೇಬಲ್ ಇದೆ. ಕಾನ್ಸ್ಟೆಂಟ್ ನ ಹಂಗೆ ಇಟ್ಕೋಬೇಕು. ಡಿಫರೆನ್ಶಿಯೇಷನ್ ಮಾಡುವಾಗ ಕಾನ್ಸ್ಟೆಂಟ್ ಇಂಟು ವೇರಿಯೇಬಲ್ ಬಂತು ಅಂದ್ರೆ ಕಾನ್ಸ್ಟೆಂಟ್ ನ ಹಂಗೆ ಇಟ್ಕೋಬೇಕು, ವೇರಿಯೇಬಲ್ ಮಾತ್ರ ಡಿಫರೆನ್ಶಿಯೇಷನ್ ಮಾಡಬೇಕು. ಸೊ ಇಲ್ಲಿ ಕಾನ್ಸ್ಟೆಂಟ್ ಇಂಟು ವೇರಿಯೇಬಲ್ ಇದೆ, ಕಾನ್ಸ್ಟೆಂಟ್ ನ ಹಂಗೆ ಇಟ್ಕೋಬೇಕು, ವೇರಿಯೇಬಲ್ ಗೆ ಡಿಫರೆನ್ಶಿಯೇಷನ್ ಮಾಡಬೇಕು. ಥೀಟಾಗೆ ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫರೆನ್ಶಿಯೇಷನ್ ಮಾಡಿದ್ರೆ 1 ಪ್ಲಸ್ ಸೈನ್ ಥೀಟಾಗೆ ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫರೆನ್ಶಿಯೇಷನ್ ಮಾಡಿದ್ರೆ ಕಾಸ್ ಥೀಟಾ. ಸೊ ಕಾನ್ಸ್ಟೆಂಟ್ ಇಂಟು ವೇರಿಯೇಬಲ್ ಇತ್ತು, ಕಾನ್ಸ್ಟೆಂಟ್ ನ ಹಂಗೆ ಇಟ್ಕೊಂಡು ವೇರಿಯೇಬಲ್ ಗೆ ಡಿಫರೆನ್ಶಿಯೇಷನ್ ಮಾಡಿದೀವಿ. ಡಿಫರೆನ್ಶಿಯೇಷನ್ ಮಾಡೋದು ಮುಗಿತು. ಸೊ dx by d theta is equal to a into 1 plus cos theta ಬಂತು. ನೆಕ್ಸ್ಟ್ ಗಿವನ್ y is equal to a into 1 minus cos theta. So here also y is a function of theta, ಅದರಿಂದ with respect to theta differentiation ಮಾಡಬೇಕು. differentiate with respect to theta. y ನ with respect to theta differentiation ಮಾಡಿದ್ರೆ dy by d theta. So y ನ with respect to theta differentiation ಮಾಡಿದ್ರೆ dy by d theta. ನೋಡಿ ಬ್ರಾಕೆಟ್ ಒಳಗಡೆ ಏನಿದೆ? 1 minus cos theta ಇದೆ. ನೋಡಿ ಥೀಟಾ ವೇರಿಯೇಬಲ್ ಆಗಿರೋದ್ರಿಂದ cos theta ವೇರಿಯೇಬಲ್, cos theta ವೇರಿಯೇಬಲ್ ಆಗಿರೋದ್ರಿಂದ 1 minus cos theta ವೇರಿಯೇಬಲ್. ಬ್ರಾಕೆಟ್ ಒಳಗಡೆ ಇರೋದು ಪೂರ್ತಿ ಒನ್ ಟರ್ಮ್, ಬ್ರಾಕೆಟ್ ಒಳಗಡೆ ಇರೋದು ಪೂರ್ತಿ ಒನ್ ಟರ್ಮ್, cos theta ವೇರಿಯೇಬಲ್ ಆಗಿರೋದ್ರಿಂದ 1 minus cos theta ವೇರಿಯೇಬಲ್. ಸೊ ಬ್ರಾಕೆಟ್ ಒಳಗಡೆ ಇರೋದು ಪೂರ್ತಿ ಒನ್ ಟರ್ಮ್, ಸೊ cos theta ವೇರಿಯೇಬಲ್ ಆಗಿರೋದ್ರಿಂದ 1 minus cos theta ವೇರಿಯೇಬಲ್. ಸೊ a ಕಾನ್ಸ್ಟೆಂಟ್, ಬ್ರಾಕೆಟ್ ಒಳಗಡೆ ಇರೋದು ವೇರಿಯೇಬಲ್, ಕಾನ್ಸ್ಟೆಂಟ್ ಇಂಟು ವೇರಿಯೇಬಲ್ ಇದೆ. ಕಾನ್ಸ್ಟೆಂಟ್ ನ ಹಂಗೆ ಹಿಡ್ಕೋಬೇಕು, ವೇರಿಯೇಬಲ್ ಗೆ ಡಿಫರೆನ್ಶಿಯೇಷನ್ ಮಾಡಬೇಕು. 1 ಗೆ ಡಿಫರೆನ್ಶಿಯೇಷನ್ ಮಾಡಿದ್ರೆ 0 ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಟೆಂಟ್. ಮೈನಸ್ cos theta ಗೆ ಡಿಫರೆನ್ಶಿಯೇಷನ್ ಮಾಡಿದ್ರೆ, ಸೊ cos theta ಗೆ ವಿತ್ ರೆಸ್ಪೆಕ್ಟ್ ಟು theta ಡಿಫರೆನ್ಶಿಯೇಷನ್ ಮಾಡಿದ್ರೆ ಮೈನಸ್ sin theta. ನೋಡಿ ಮೈನಸ್ ಬಂತು ಅಂದ್ರೆ ಬ್ರಾಕೆಟ್ ಹಾಕ್ಲೇಬೇಕು. ಸೊ ಈ ಬ್ರಾಕೆಟ್ ಫಸ್ಟ್ ಯೂಸ್. ಸೊ ಮೈನಸ್ ಬಂದಾಗ ಒಂದು ಎಕ್ಸ್ಟ್ರಾ ಬ್ರಾಕೆಟ್ ನ ಹಾಕಬೇಕು. ಸೊ 1 ಗೆ ಡಿಫರೆನ್ಶಿಯೇಟ್ ಮಾಡಿದ್ರೆ 0, ಮೈನಸ್ ನಂಗೆ ಇಟ್ವಿ, cos theta ಗೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ sin theta. ಡಿಫರೆನ್ಶಿಯೇಷನ್ ಮಾಡೋದು ಇತ್ತು. ಒಂದು ಸ್ಟೆಪ್ ಸಿಂಪ್ಲಿಫಿಕೇಶನ್ ಮಾಡಿ. dy by d theta is equal to a into 0 minus into minus plus sin theta. ಇನ್ನೊಂದು ಸ್ಟೆಪ್, dy by d theta is equal to a into 0 ಗೆ sin theta ಕೊಡಿದ್ರೆ sin theta. So dy by d theta is equal to a into sin theta, a sin theta. So x is equal to ಕೊಟ್ಟಿದ್ರು, ಡಿಫರೆನ್ಶಿಯೇಷನ್ ಮಾಡಿದ್ರೆ dx by d theta ಬಂತು. y is equal to ಕೊಟ್ಟಿದ್ರು, ಡಿಫರೆನ್ಶಿಯೇಷನ್ ಮಾಡಿದ್ರೆ dy by d theta ಬಂತು. ಸೊ ನಮಗೆ ಬೇಕಾಗಿರೋದು dy by dx. dy by dx ಗೆ ಒಂದು ಫಾರ್ಮುಲಾ ಬರ್ಕೊಳ್ಳಿ. ಮೇಲೆ dy ಇರೋದ್ರಿಂದ dy by d theta ಮೇಲೆ ಬರ್ಕೋಬೇಕು, ಡಿವೈಡೆಡ್ ಬೈ ಕೆಳಗಡೆ dx ಇರೋದ್ರಿಂದ
dx by d theta curve. ಸೊ ಇದು dy by dx ಗೆ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ಎಲ್ಲಾ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಷನ್ ಮಾಡಿ dy by dx is equal to, ಸೊ ನ್ಯೂಮರೇಟರ್ ಅಲ್ಲಿ dy by d theta ಇದೆ. ಸೊ dy by d theta ಅಂದ್ರೆ a sin theta ಡಿವೈಡೆಡ್ ಬೈ dx by d theta ಅಂದ್ರೆ a into 1 plus cos theta, a into 1 plus cos theta. ಸೊ dy by d theta ವ್ಯಾಲ್ಯೂ ಆಮೇಲೆ dx by d theta ವ್ಯಾಲ್ಯೂ ಎರಡನ್ನು ಸಬ್ಸ್ಟಿಟ್ಯೂಷನ್ ಮಾಡಿದೀವಿ. ಸಿಂಪ್ಲಿಫೈ, ಇಲ್ಲೂ ಇಂಟು ಇದೆ, ಇಲ್ಲೂ ಇಂಟು ಇದೆ, ಸೊ a ಕ್ಯಾನ್ಸಲ್ಸ್. ಏನಿತ್ತು dy by dx is equal to sin theta by 1 plus cos theta by 2. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರ ಆನ್ಸರ್ ಬೇರೆ. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರ ಆನ್ಸರ್ ಏನು? dy by dx is equal to tan theta by 2. ಅಂದ್ರೆ ನಮಗೆ ಆನ್ಸರ್ ಬಂದಿದೆ, ಬಟ್ ಇನ್ನು ಸಿಂಪ್ಲಿಫೈಡ್ ಆನ್ಸರ್ ಬೇಕು, ಹಂಗಾಗಿ ನಾವಿನ್ನೂ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ಬೇಕು. ಆ ಆನ್ಸರ್ ಬರೋವರೆಗೂ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ಬೇಕು. ನೋಡಿ, ಸಿಂಪ್ಲಿಫಿಕೇಶನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಅಪ್ಲೈ ಮಾಡಬಹುದು. dy by dx is equal to sin theta ಗೆ ಟ್ರಿಗ್ನೋಮೆಟ್ರಿ ಒಂದು ಫಾರ್ಮುಲಾ ಇದೆ. sin theta ಗೆ ಟ್ರಿಗ್ನೋಮೆಟ್ರಿ ಒಂದು ಫಾರ್ಮುಲಾ ಇದೆ. ಸಬ್ ಮಲ್ಟಿಪಲ್ ಆಂಗಲ್ಸ್ sin theta ಬದಲು ಏನು ಬರೀಬಹುದು? 2 into sin theta by 2 into cos theta by 2 ಅಂತ ಬರೀಬಹುದು. ಸೊ ಇಲ್ಲಿ ನೋಡಿ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ theta by 2 ಇರೋದ್ರಿಂದ ಸಬ್ ಮಲ್ಟಿಪಲ್ ಆಂಗಲ್ಸ್ ಹೋಗೋದು ಗೊತ್ತಾಗ್ಬಿಡುತ್ತೆ. ಸೊ sin theta ಇದಕ್ಕೆ ಫಾರ್ಮುಲಾ ಇದೆ ಟ್ರಿಗ್ನೋಮೆಟ್ರಿ ಏನಂತ? 2 into sin theta by 2 into cos theta by 2 ಅಂತ. ಅದೇ ರೀತಿ 1 plus cos theta ಗೂ ಫಾರ್ಮುಲಾ ಇದೆ, ಅದೇ ಸಬ್ ಮಲ್ಟಿಪಲ್ ಆಂಗಲ್ಸ್ ಅಲ್ಲಿ 2 cos square theta by 2. ಸೊ sin theta ಫಾರ್ಮುಲಾ ಹಾಕಿದ್ವಿ, 1 plus cos theta ಫಾರ್ಮುಲಾ ಹಾಕಿದ್ವಿ. ಸಿಂಪ್ಲಿಫೈ ಮಾಡುವಾಗ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಯೂಸ್ ಮಾಡಬಹುದು. ಸೊ ಇಲ್ಲೂ ಇಂಟು ಇದೆ, ಇಲ್ಲೂ ಇಂಟು ಇದೆ, e2 ಕ್ಯಾನ್ಸಲ್. ಇಲ್ಲಿ cos theta by 2 ಒಂದೇ ಇದೆ, ಇಲ್ಲಿ cos theta by 2 ಎರಡಿದೆ, 1 cos theta by 2 ಕ್ಯಾನ್ಸಲ್. ಇರುವಿತು dy by dx is equal to sin theta by 2 ನ್ಯೂಮರೇಟರ್ ಅಲ್ಲಿ, cos theta by 2 ಡಿನಾಮಿನೇಟರ್ ಅಲ್ಲಿ ಉಳಿತು, which is equal to sin theta by cos theta ಇದ್ರೆ ನಾವು tan theta ಅಂತ ಬರೀತೀವಿ. ಅದೇ ರೀತಿ sin theta by 2 by cos theta by 2 ಇದ್ರೆ tan theta by 2 ಅಂತ ಬರೀತೀವಿ. ಸೊ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಇದೆ. sin theta by cos theta ಇದ್ರೆ ಸಿಂಪ್ಲಿಫೈ ಮಾಡಿ tan theta ಅಂತ ಬರೀಬಹುದು. ಅದೇ ರೀತಿ sin theta by 2 by cos theta by 2 ಇದ್ರೆ ಸಿಂಪ್ಲಿಫೈ ಮಾಡಿ tan theta by 2 ಬರೀಬಹುದು. ಸೊ ಕ್ಲಿಯರ್ ಆನ್ಸರ್ ಬಂತು. ನೆಕ್ಸ್ಟ್, ಇಫ್ x is equal to a into theta minus sin theta, y is equal to a into 1 plus cos theta, prove that dy by dx is equal to minus cot theta by 2. Prove that dy by dx is equal to minus cot theta by 2. So x is equal to y is equal to ಕೊಡ್ತಾರೆ, dy by dx ಅಂತ ಕಂಡುಹಿಡಿಯೋಣ. Given x is equal to a into theta minus sin theta, differentiate with respect to theta because x is a function of theta. Theta ಇದ್ರೆ with respect to theta differentiation rule, t ಇದ್ರೆ with respect to t differentiation rule. So ಇಲ್ಲಿ x is a function of theta, ಹಂಗಾಗಿ with respect to theta differentiation ಮಾಡ್ತಾ ಇದ್ದೀವಿ. x ವೇರಿಯಬಲ್, theta ವೇರಿಯಬಲ್. x ಗೆ with respect to theta differentiation ಮಾಡಿದ್ರೆ dx by d theta. ಬ್ರಾಕೆಟ್ ಒಳಗಡೆ ಇರೋದು ವೇರಿಯಬಲ್, theta minus sin theta ವೇರಿಯಬಲ್, a is a constant, ನಡುವೆ ಇಂಟು ಇದೆ, ಕಾನ್ಸ್ಟೆಂಟ್ ಇಂಟು ವೇರಿಯಬಲ್ ಇದೆ. ಬ್ರಾಕೆಟ್ ಒಳಗಡೆ ಇರೋದು ಪೂರ್ತಿ ಒನ್ ಟರ್ಮ್, ಅದು ವೇರಿಯಬಲ್.
ಎ ಇಸ್ ಎ ಕಾನ್ಸ್ಟೆಂಟ್, ನಡುವೆ ಇಂಟು ಇದೆ, ಕಾನ್ಸ್ಟೆಂಟ್ ಇಂಟು ವೇರಿಯಬಲ್ ಇದೆ. ಡಿಫರೆನ್ಶಿಯೇಷನ್ ಮಾಡುವಾಗ ಕಾನ್ಸ್ಟೆಂಟ್ ಇಂಟು ವೇರಿಯಬಲ್ ಇತ್ತು ಅಂದ್ರೆ ಕಾನ್ಸ್ಟೆಂಟ್ ನ ಹಂಗೆ ಹಿಡ್ಕೋಬೇಕು, ಬ್ರಾಕೆಟ್ ಹಾಕಿ ವೇರಿಯಬಲ್ ಗೆ ಡಿಫರೆನ್ಶಿಯೇಷನ್ ಮಾಡಬೇಕು. ಡಿಫರೆನ್ಶಿಯೇಷನ್ ಮಾಡುವಾಗ ಕಾನ್ಸ್ಟೆಂಟ್ ಇಂಟು ವೇರಿಯಬಲ್ ಇತ್ತು ಅಂದ್ರೆ ಕಾನ್ಸ್ಟೆಂಟ್ ನ ಹಂಗೆ ಹಿಡ್ಕೋಬೇಕು, ವೇರಿಯಬಲ್ ಗೆ ಮಾತ್ರ ಡಿಫರೆನ್ಶಿಯೇಷನ್ ಮಾಡಬೇಕು. ಸೊ ಕಾನ್ಸ್ಟೆಂಟ್ ನ ಹಂಗೆ ಹಿಡ್ಕೊಂಡಿದೀವಿ, ಬ್ರಾಕೆಟ್ ಹಾಕ್ಬಿಟ್ಟು ವೇರಿಯಬಲ್ ಗೆ ಡಿಫರೆನ್ಶಿಯೇಷನ್ ಮಾಡ್ತೀವಿ. ಥೀಟಾಗೆ ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫರೆನ್ಶಿಯೇಷನ್ ಮಾಡಿದ್ರೆ 1 ಮೈನಸ್. ಸೈನ್ ಥೀಟಾಗೆ ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫರೆನ್ಶಿಯೇಷನ್ ಮಾಡಿದ್ರೆ ಕಾಸ್ ಥೀಟಾ ಡಿಫರೆನ್ಶಿಯೇಷನ್ ಮಾಡೋದು ಇದು. ನೆಕ್ಸ್ಟ್ ಗಿವನ್, ಸೊ dx by dt ಬಂತು. ನೆಕ್ಸ್ಟ್ ಗಿವನ್ y is equal to a into 1 plus cos theta, a into 1 plus cos theta. Y is a function of theta. Differentiate with respect to theta. Y ಗೆ with respect to theta differentiation ಮಾಡಿದ್ರೆ dy by d theta. ನೋಡಿ y ಯು ವೇರಿಯಬಲ್, theta ನ ವೇರಿಯಬಲ್. y ಯು ವೇರಿಯಬಲ್, theta ನ ವೇರಿಯಬಲ್. ಸೊ y ಗೆ with respect to theta differentiation ಮಾಡಿದ್ರೆ dy by d theta. ಬ್ರಾಕೆಟ್ ಒಳಗಡೆ ಇದೆ 1 plus cos theta. ನೋಡಿ ಥೀಟಾ ವೇರಿಯಬಲ್ ಆಗಿರೋದ್ರಿಂದ cos theta ವೇರಿಯಬಲ್, cos theta ವೇರಿಯಬಲ್ ಆಗಿರೋದ್ರಿಂದ 1 plus cos theta ವೇರಿಯಬಲ್. ಬ್ರಾಕೆಟ್ ಒಳಗಡೆ ಇರೋದು ಪೂರ್ತಿ ಒನ್ ಟರ್ಮ್, ಒಂದು ಅಕ್ಷರ ವೇರಿಯಬಲ್ ಆದ್ರೆ ಪೂರ್ತಿ ವೇರಿಯಬಲ್ ಆಯ್ತು. ಸೊ 1 plus cos theta ವೇರಿಯಬಲ್. ಎ ಕಾನ್ಸ್ಟೆಂಟ್, ನಡುವೆ ಇಂಟು ಇದೆ, ಕಾನ್ಸ್ಟೆಂಟ್ ಇಂಟು ವೇರಿಯಬಲ್ ಇದೆ. ಕಾನ್ಸ್ಟೆಂಟ್ ನ ಹಂಗೆ ಹಿಡ್ಕೋಬೇಕು, ವೇರಿಯಬಲ್ ಗೆ ಡಿಫರೆನ್ಶಿಯೇಷನ್ ಮಾಡಬೇಕು. 1 ಗೆ ಡಿಫರೆನ್ಶಿಯೇಷನ್ ಮಾಡಿದ್ರೆ 0 ಪ್ಲಸ್, cos theta ಗೆ ಡಿಫರೆನ್ಶಿಯೇಷನ್ ಮಾಡಿದ್ರೆ ಮೈನಸ್ sin theta. ಸೊ cos theta ಗೆ ವಿತ್ ರೆಸ್ಪೆಕ್ಟ್ ಟು theta ಡಿಫರೆನ್ಶಿಯೇಷನ್ ಮಾಡಿದ್ರೆ ಮೈನಸ್ sin theta. ಈ ಬ್ರಾಕೆಟ್ ಇಲ್ಲಿ ಕ್ಲೋಸ್, ಈ ಬ್ರಾಕೆಟ್ ನೋಡಿ. ಮೈನಸ್ ಬಂದಾಗ ಬ್ರಾಕೆಟ್ ಹಾಕಲೇಬೇಕು, ಮೈನಸ್ ಬಂದಾಗ ಬ್ರಾಕೆಟ್ ಹಾಕಲೇಬೇಕು. ಸೊ ಕಾನ್ಸ್ಟೆಂಟ್ ನ ಹಂಗೆ ಹಿಡ್ಕೊಂಡ್ವಿ, ವೇರಿಯಬಲ್ ಗೆ ಡಿಫರೆನ್ಶಿಯೇಷನ್ ಮಾಡಿದ್ವಿ. ಡಿಫರೆನ್ಶಿಯೇಷನ್ ಮಾಡೋದು ಮುಗಿತು. ಒಂದು ಸ್ಟೆಪ್ ಸಿಂಪ್ಲಿಫಿಕೇಶನ್ ಮಾಡಿ. dy by d theta is equal to a into 0 plus into minus minus sin theta. ಇನ್ನೂ ಒಂದು ಸ್ಟೆಪ್ ಸಿಂಪ್ಲಿಫಿಕೇಶನ್ ಮಾಡೋಣ. dy by d theta is equal to a into ಬ್ರಾಕೆಟ್, ಬ್ರಾಕೆಟ್ ಒಳಗಡೆ ಸಿಂಪ್ಲಿಫಿಕೇಶನ್ ಮಾಡಬೇಕು. 0 minus sin theta ಅಂದ್ರೆ minus sin theta. ಸೊ ಇನ್ನೂ ಒಂದು ಸ್ಟೆಪ್ ಸಿಂಪ್ಲಿಫಿಕೇಶನ್ ಮಾಡಬಹುದು. dy by d theta is equal to, ನೋಡಿ ಬ್ರಾಕೆಟ್ ಅಂದ್ರೆ ಇಂಟು, ಬ್ರಾಕೆಟ್ ಅಂದ್ರೆ ಇಂಟು, ಇಲ್ಲಿ ಪ್ಲಸ್ ಎ ಇದೆ, ಇಲ್ಲಿ ಮೈನಸ್ ಸೈನ್ ಥೀಟಾ ಇದೆ, ನಡುವೆ ಇಂಟು ಇದೆ. ನಡುವೆ ಇಂಟು ಇದ್ರೆ ಚಿಹ್ನೆನೂ ಮಲ್ಟಿಪ್ಲೈ ಮಾಡಬೇಕು, ಪದಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್, ಎ ಇಂಟು ಸೈನ್ ಥೀಟಾ, ಎ ಸೈನ್ ಥೀಟಾ. ಸೊ dy by d theta ಬಂತು. ಸೊ dx by d theta ಬಂತು, dy by d theta ಬಂತು. ನಮಗೆ ಬೇಕಾಗಿರೋದು dy by dx. ಸೊ ಫಸ್ಟ್ dy by dx ಗೆ ಫಾರ್ಮುಲಾ ಹಾಕೊಳ್ಳಿ. dy by d theta whole divided by dx by d theta. So dy by dx ಗೆ ಫಾರ್ಮುಲಾ ಎಲ್ಲ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಷನ್ ಮಾಡಿ. dy by dx is equal to dy by d theta ಅಂದ್ರೆ minus a sin theta, minus a sin theta divided by dx by d theta ಅಂದ್ರೆ a into 1 minus cos theta. ನಡುವೆ ಇಂಟು ಇದೆ, ನಡುವೆ ಇಂಟು ಇದೆ, a cancels. So dy by dx is equal to minus sin theta by 1 minus cos theta. ಸೊ ನಮಗೆ ಆನ್ಸರ್ ಬಂತು, ಬಟ್ ಎಕ್ಸ್ಪೆಕ್ಟೆಡ್ ಆನ್ಸರ್ ಬಂದಿಲ್ಲ. ಸೊ ಇದನ್ನ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದ್ರೆ ನಮಗೆ ಎಕ್ಸ್ಪೆಕ್ಟೆಡ್ ಆನ್ಸರ್ ಬರುತ್ತೆ. ನೋಡಿ ಸಿಂಪ್ಲಿಫಿಕೇಶನ್ ಮಾಡುವಾಗ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಅಪ್ಲೈ ಮಾಡಬಹುದು. dy by dx is equal to ಮೈನಸ್ sin theta ಗೆ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಇದೆ, ಏನಂತ 2 into sin theta by 2 into cos theta by 2. ಸಬ್ ಮಲ್ಟಿಪಲ್ ಆಂಗಲ್ಸ್ ಅಲ್ಲಿ sin theta ಗೆ ಫಾರ್ಮುಲಾ ಇದೆ. ಸೊ ಸಿಂಪ್ಲಿಫೈ ಮಾಡುವಾಗ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಹಾಕಬಹುದು. sin theta ಗೆ ಸಬ್ ಮಲ್ಟಿಪಲ್ ಆಂಗಲ್ಸ್ ಅಲ್ಲಿ ಇದರ ಒಂದು ಫಾರ್ಮುಲಾ ಇದೆ. sin theta ಬದಲು ಏನು ಬರೀಬಹುದು, 2 into sin theta by 2 into cos theta by 2 ಬರೀಬಹುದು. 1 minus cos theta ಇದಕ್ಕೂ ಸಹ ಒಂದು ಫಾರ್ಮುಲಾ ಇದೆ, 2 sin square theta by 2 ಅಂತ ಬರೀಬಹುದು. ಸೊ ಸಬ್ ಮಲ್ಟಿಪಲ್ ಆಂಗಲ್ಸ್ ಫಾರ್ಮುಲಾ 1 minus cos theta ಬದಲು ಏನು ಬರೀಬಹುದು,
2 sin ಸ್ಕ್ವೇರ್ ಥೀಟಾ ಬೈ 2 ಅಂತ ಬರೀಬಹುದು. ಸೊ ಎರಡು ಟ್ರಿಗೊನೋಮೆಟ್ರಿ ಫಾರ್ಮ್ ಅಪ್ಲೈ ಮಾಡಿದ್ವಿ. ಸಿಂಪ್ಲಿಫೈ 2 2 ಕ್ಯಾನ್ಸಲ್ಸ್. sin ಥೀಟಾ ಬೈ 2 ಒಂದೇ ಇದೆ, ಇಲ್ಲಿ sin ಥೀಟಾ ಬೈ 2 ಎರಡು ಇದೆ. 1 sin ಥೀಟಾ ಬೈ 2 1 sin ಥೀಟಾ ಬೈ 2 ಕ್ಯಾನ್ಸಲ್. dy by dx is equal to ಮೈನಸ್ ಮೇಲೆ cos ಥೀಟಾ ಬೈ 2 ಉಳಿತು, ಕೆಳಗಡೆ sin ಥೀಟಾ ಬೈ 2 ಉಳಿತು. ಇನ್ನೊಂದು ಸ್ಟೆಪ್ dy by dx is equal to ಮೈನಸ್ ಟ್ರಿಗೊನೋಮೆಟ್ರಿಕಲ್ ಫಾರ್ಮುಲಾ ಇದೆ. cos ಥೀಟಾ ಬೈ sin ಥೀಟಾ ಅಂತ ಇದ್ರೆ ಅದರ ಬದಲಾಗಿ cot ಥೀಟಾ ಅಂತ ಬರೀಬಹುದು. ಟ್ರಿಗೊನೋಮೆಟ್ರಿಕಲ್ ಫಾರ್ಮುಲಾ ಇದೆ. cos ಥೀಟಾ ಬೈ sin ಥೀಟಾ ಇದ್ರೆ ಅದರ ಬದಲು cot ಥೀಟಾ ಅಂತ ಬರೀಬಹುದು. ಸೊ ಆ ಫಾರ್ಮುಲಾ ಪ್ರಕಾರ ಮೈನಸ್ ನಂಗೆ ಇಟ್ಕೋಬೇಕು. ಸೊ cos ಥೀಟಾ ಬೈ sin ಥೀಟಾ ಇದ್ರೆ cot ಥೀಟಾ, ಅದೇ cos ಥೀಟಾ ಬೈ 2 ಬೈ sin ಥೀಟಾ ಬೈ 2 ಇದ್ರೆ cot ಥೀಟಾ ಬೈ 2. ಸೊ dy by dx equal to ಏನು ಬಂತು? ಮೈನಸ್ cot ಥೀಟಾ ಬೈ 2. hence the proof. next differentiate sin square x with respect to e power cos x. ಇದೊಂದು ಪ್ರಶ್ನೆ ಇದೆ. ಡಿಫರೆನ್ಶಿಯೇಟ್ sin square x with respect to e power cos x. sin square x ಅನ್ನ ಡಿಫರೆನ್ಶಿಯೇಷನ್ ಮಾಡಬೇಕು with respect to e power cos x. Differentiate sin square x with respect to e power cos x. With respect to e power cos x ನಾವು sin square x ಅನ್ನ ಡಿಫರೆನ್ಶಿಯೇಷನ್ ಮಾಡಬೇಕು. let so ಇದನ್ನ u ಅನ್ಕೊಳ್ಳಿ, ಇದನ್ನ b ಅನ್ಕೊಳ್ಳಿ. let u is equal to sin square x. Here u is a function of x. u is a function of x. u ವೇರಿಯೇಬಲ್ x ವೇರಿಯೇಬಲ್. u is a function of x. ನಾವೀಗ with respect to x ಡಿಫರೆನ್ಶಿಯೇಷನ್ ಮಾಡಬೇಕು. ಮೊದಲನೇ ಸ್ಟೆಪ್ ಅಲ್ಲೇ ಡಿಫರೆನ್ಶಿಯೇಷನ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ sin square x ಗೆ ಡಿಫರೆನ್ಶಿಯೇಷನ್ ಫಾರ್ಮುಲಾ ಇಲ್ಲ. ಒಂದು ಸ್ಟೆಪ್ ಸಿಂಪ್ಲಿಫಿಕೇಶನ್ ಮಾಡಿ. u is equal to sin square x ಅನ್ನೋದು ಒಂದೇ, sin x ಹೋಲ್ ಸ್ಕ್ವೇರ್ ಅನ್ನೋದು ಒಂದೇ. ಮೊದಲನೇ ಸ್ಟೆಪ್ ಅಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದೀವಿ, ಡಿಫರೆನ್ಶಿಯೇಷನ್ ಮಾಡಿಲ್ಲ. ಸೊ ಒಂದು ಸ್ಟೆಪ್ ಸಿಂಪ್ಲಿಫಿಕೇಶನ್ ಮಾಡಿದೀವಿ, ಈಗ ಡಿಫರೆನ್ಶಿಯೇಷನ್ ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ u is a function of x, ಹಂಗಾಗಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. u ಗೆ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಷನ್ ಮಾಡಿದ್ರೆ du by dx. u ಗೆ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಷನ್ ಮಾಡಿದ್ರೆ du by dx. sin x ಹೋಲ್ ಸ್ಕ್ವೇರ್ ಗೆ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಷನ್ ಮಾಡಬೇಕು. sin x ಹೋಲ್ ಸ್ಕ್ವೇರ್ ಗೆ ಡಿಫರೆನ್ಶಿಯೇಷನ್ ಫಾರ್ಮುಲಾ ಇಲ್ಲ. ಡಿಫರೆನ್ಶಿಯೇಷನ್ ಫಾರ್ಮುಲಾ ಇಲ್ಲ ಅಂದ್ರೆ ಏನ್ ಮಾಡಬೇಕು? ಯಾವುದಾದ್ರೂ ಒಂದು ಟರ್ಮ್ ಅನ್ನ x ಅಂತ ಅನ್ಕೋಬೇಕು. ಬ್ರಾಕೆಟ್ ಒಳಗಡೆ ಇದೆಯಲ್ವಾ sin x, ಆ sin x ಅನ್ನ x ಅಂತ ಅನ್ಕೊಳ್ಳಿ. ಬ್ರಾಕೆಟ್ ಒಳಗಡೆ ಇರುವಂತಹ sin x ಅನ್ನ x ಅನ್ಕೊಂಡ್ಬಿಟ್ರೆ ಯಾವ ರೂಪ ಬಂತು? x ಸ್ಕ್ವೇರ್ ರೂಪ ಬಂತು. ಸೊ sin x ಅನ್ನ x ಅಂತ ಅನ್ಕೊಂಡ್ರೆ sin x ಅನ್ನ x ಅಂತ ಅನ್ಕೊಂಡ್ಬಿಟ್ರೆ x ಸ್ಕ್ವೇರ್ ತರ ಆಯ್ತು. x ಸ್ಕ್ವೇರ್ ಗೆ ಡಿಫರೆನ್ಶಿಯೇಷನ್ ಮಾಡಿದ್ರೆ ಏನು ಬರುತ್ತೆ? 2x ಬರುತ್ತೆ. x ಸ್ಕ್ವೇರ್ ಗೆ ಡಿಫರೆನ್ಶಿಯೇಷನ್ ಮಾಡಿದ್ರೆ 2x ಬರುತ್ತೆ. ಇದು ಸಹ x ಸ್ಕ್ವೇರ್ ತರನೇ ಇದೆ, ಡಿಫರೆನ್ಶಿಯೇಷನ್ ಮಾಡಿ 2x ತರ ಬರೀಬೇಕು. ಸೊ x ಸ್ಕ್ವೇರ್ ತರ ಇತ್ತು, ಡಿಫರೆನ್ಶಿಯೇಷನ್ ಮಾಡಿ 2x ತರ ಬರ್ತೀವಿ. ನೋಡಿ x ಸ್ಕ್ವೇರ್ ತರ ಇತ್ತು, ಡಿಫರೆನ್ಶಿಯೇಷನ್ ಮಾಡಿ 2x ತರ ಬರ್ತೀವಿ. ಇಷ್ಟಕ್ಕೆ ಮುಗಿಯಲ್ಲ. ಡಿಫರೆನ್ಶಿಯೇಷನ್ ಮಾಡುವಾಗ ಯಾವುದನ್ನ x ಅಂತ ಅನ್ಕೊಂಡಿರ್ತೀವೋ ಅದಕ್ಕೆ ಪುನಃ ಡಿಫರೆನ್ಶಿಯೇಷನ್ ಮಾಡಬೇಕು. ಯಾವುದನ್ನ x ಅಂತ ಅನ್ಕೊಂಡಿದ್ವಿ? sin x ಅನ್ನ x ಅಂತ ಅನ್ಕೊಂಡಿದ್ವಿ, ಆ sin x ಗೆ ಪುನಃ ಡಿಫರೆನ್ಶಿಯೇಷನ್ ಮಾಡಬೇಕು. sin x ಗೆ ಡಿಫರೆನ್ಶಿಯೇಷನ್ ಮಾಡಿದ್ರೆ cos x. ಸೊ u is equal to ಇತ್ತು, ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಷನ್ ಮಾಡಿದ್ರೆ du by dx ಬಂತು. let v is equal to e power cos x. ಸೊ ಇದನ್ನ u ಅನ್ಕೊಂಡ್ವಿ, ಇದನ್ನ v ಅನ್ಕೊಂಡ್ವಿ. Here also v is a function of x. Differentiate with respect to x. So v is a function of x ಆಗಿರೋದ್ರಿಂದ with respect to x differentiation ಮಾಡಬೇಕು. v ವೇರಿಯಬಲ್, x ವೇರಿಯಬಲ್. v ಗೆ with respect to x differentiation ಮಾಡಿದ್ರೆ dv by dx. v
v ಗೆ ವಿತ್ ರೆಸ್ಪೆಕ್ಟ್ ಟು x ಡಿಫರೆನ್ಶಿಯೇಷನ್ ಮಾಡಿದ್ರೆ dv by dx. ನೆಕ್ಸ್ಟ್ e ಪವರ್ cos x ಗೆ ಡಿಫರೆನ್ಶಿಯೇಷನ್ ಮಾಡಬೇಕು. e ಪವರ್ cos x ಗೆ ಡಿಫರೆನ್ಶಿಯೇಷನ್ ಫಾರ್ಮುಲಾ ಇಲ್ಲ. ಸೊ ಒನ್ಸ್ ಅಗೇನ್ ಯಾವುದಾದ್ರೂ ಒಂದು ಟರ್ಮ್ ಅನ್ನ x ಅಂತ ಅನ್ಕೊಳ್ಳಿ. e ಪವರ್ ಅಲ್ಲಿ cos x ಇದೆ ಅಲ್ವಾ, ಆ cos x ಅನ್ನು x ಅನ್ಕೊಂಡ್ಬಿಡಿ. ಸೊ cos x ಅನ್ನ x ಅನ್ಕೊಂಡ್ರೆ ಯಾವ ರೂಪ ಬಂತು? e ಪವರ್ x ರೂಪ ಬಂತು. e ಪವರ್ x ಗೆ ಡಿಫರೆನ್ಶಿಯೇಷನ್ ಫಾರ್ಮುಲಾ ಇದೆ. e ಪವರ್ x ಗೆ ಡಿಫರೆನ್ಶಿಯೇಷನ್ ಮಾಡಿದ್ರೆ e ಪವರ್ x ಬರುತ್ತೆ. ನೋಡಿ ನಾವು cos x ಅನ್ನ x ಅಂತ ಅನ್ಕೊಂಡಿದೀವಿ, e ಪವರ್ x ತರ ಆಯ್ತು. e ಪವರ್ x ಗೆ ಡಿಫರೆನ್ಶಿಯೇಷನ್ ಮಾಡಿದ್ರೆ e ಪವರ್ x ಬರುತ್ತೆ. ಸೊ ಹೆಂಗೆ e ಪವರ್ x ಗೆ ಡಿಫರೆನ್ಶಿಯೇಷನ್ ಮಾಡಿದಾಗ e ಪವರ್ x ಬರುತ್ತೋ ಅದೇ ರೀತಿ e ಪವರ್ cos x ಗೆ ಡಿಫರೆನ್ಶಿಯೇಷನ್ ಮಾಡಿದ್ರೆ e ಪವರ್ cos x ಬರುತ್ತೆ. ಸೊ ಯಾವ ರೂಪದಲ್ಲಿತ್ತು? e ಪವರ್ x ರೂಪದಲ್ಲಿತ್ತು. ಡಿಫರೆನ್ಶಿಯೇಷನ್ ಮಾಡಿ ಯಾವ ರೂಪದಲ್ಲಿ ಬರೆದ್ವಿ? e ಪವರ್ x ರೂಪದಲ್ಲೇ ಬರೆದ್ವಿ. ಸೊ e ಪವರ್ x ರೂಪದಲ್ಲಿತ್ತು, ಡಿಫರೆನ್ಶಿಯೇಷನ್ ಮಾಡಿ e ಪವರ್ x ರೂಪದಲ್ಲೇ ಬರೆದ್ವಿ. ಇಷ್ಟಕ್ಕೆ ಮುಗಿಯಲ್ಲ. ಡಿಫರೆನ್ಶಿಯೇಷನ್ ಮಾಡುವಾಗ ಯಾವುದನ್ನ x ಅಂತ ಅನ್ಕೊಂತೀವೋ ಅದಕ್ಕೆ ಪುನಃ ಡಿಫರೆನ್ಶಿಯೇಷನ್ ಮಾಡಬೇಕು. ಯಾವುದನ್ನ x ಅಂತ ಅನ್ಕೊಂಡಿದ್ವಿ? cos x ಅನ್ನ x ಅಂತ ಅನ್ಕೊಂಡಿದ್ವಿ, ಆ cos x ಗೆ ಪುನಃ ಡಿಫರೆನ್ಶಿಯೇಷನ್ ಮಾಡಬೇಕು. cos x ಗೆ ಡಿಫರೆನ್ಶಿಯೇಷನ್ ಮಾಡಿದ್ರೆ ಮೈನಸ್ sin x. ಮೈನಸ್ ಬಂದಾಗ ಬ್ರಾಕೆಟ್ ಹಾಕಿ ಬರೀಬೇಕು. ಡಿಫರೆನ್ಶಿಯೇಷನ್ ಮಾಡೋದು ಮುಗಿತು. ಸಿಂಪ್ಲಿಫೈ. dv by dx is equal to ನಡುವೆ ಇಂಟು ಇದೆ, ಪ್ಲಸ್ ಇಂಟು ಮೈನಸ್, ಮೈನಸ್ e ಪವರ್ cos x ಇಂಟು sin x. ಪ್ಲಸ್ ಇಂಟು ಮೈನಸ್ ಮೈನಸ್ e ಪವರ್ cos x ಇಂಟು sin x, e ಪವರ್ cos x ಇಂಟು sin x. ಸೊ ಇಲ್ಲಿ du by dx ಬಂತು, ಇಲ್ಲಿ dv by dx ಬಂತು. Let us find out du by dv. Let us find out du by dv. So du by dv ಗೆ ಒಂದು ಫಾರ್ಮುಲಾ ಬರ್ಕಬಹುದು. ಮೇಲೆ du ಇರೋದ್ರಿಂದ du by dx ನ ಮೇಲೆ ಬರ್ಕೊಂಡ್ರೆ, ಕೆಳಗಡೆ dv ಇರೋದ್ರಿಂದ dv by dx ನ ಕೆಳಗಡೆ. ಮೇಲೆ du ಇರೋದ್ರಿಂದ du by dx ನ ಮೇಲೆ ಬರ್ಕೊಂಡ್ರೆ ಓಲ್ಡ್ ಡಿವೈಡೆಡ್ ಬೈ ಕೆಳಗಡೆ dv ಇರೋದ್ರಿಂದ dv by dx ನ ಕೆಳಗಡೆ. ನೋಡಿ ಈ dx ಈ dx ಕ್ಯಾನ್ಸಲ್ ಆದ್ರೆ ಮತ್ತೆ ನಮಗೆ ಉಳಿಯುತ್ತೆ du by dv ಉಳಿಯುತ್ತೆ. ಈ dx ಈ dx ಕ್ಯಾನ್ಸಲ್ ಆದ್ರೆ ಮತ್ತೆ ನಮಗೆ du by dv ನೇ ಉಳಿಯುತ್ತೆ. ಸೊ ಫಾರ್ಮುಲಾ ಕರೆಕ್ಟ್ ಇದೆ. ಎಲ್ಲಾ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಷನ್ ಮಾಡಿ. du by dv is equal to du by dx, du by dx 2 into sin x into cos x. Next dv by dx minus e power cos x into sin x. So du by dx ವ್ಯಾಲ್ಯೂ ಮತ್ತೆ dv by dx ವ್ಯಾಲ್ಯೂ ಎರಡನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ನೋಡಿ ಇಲ್ಲೂ ಇಂಟು ಇದೆ, ಇಲ್ಲೂ ಇಂಟು ಇದೆ, ಇಲ್ಲೂ ಇಂಟು ಇದೆ. sin x ಕ್ಯಾನ್ಸಲ್. ಏನುಳಿತು? du by dv is equal to ಮೇಲೆ ಪ್ಲಸ್ ಇದೆ, ಕೆಳಗಡೆ ಮೈನಸ್ ಇದೆ. ಪ್ಲಸ್ ಬೈ ಮೈನಸ್, ಮೈನಸ್ 2 into cos x, 2 cos x by minus e power cos x, minus e power cos x. ನೋಡಿ ಇದರ ಅರ್ಥ ಏನು? ಡಿಫರೆನ್ಶಿಯೇಷನ್ ಆಫ್ u ವಿತ್ ರೆಸ್ಪೆಕ್ಟ್ ಟು v ಅಂತ. ಇದನ್ನು ಓದೋ ರೀತಿ ಡಿಫರೆನ್ಶಿಯೇಷನ್ ಆಫ್ u ವಿತ್ ರೆಸ್ಪೆಕ್ಟ್ ಟು, ಅಂದ್ರೆ ನಾವು ಇಲ್ಲಿ ಡಿಫರೆನ್ಶಿಯೇಷನ್ ಮಾಡಿರೋದು u ಅನ್ನ ವಿತ್ ರೆಸ್ಪೆಕ್ಟ್ ಟು ವಾಟ್? ವಿತ್ ರೆಸ್ಪೆಕ್ಟ್ ಟು v. u ನ ವಿತ್ ರೆಸ್ಪೆಕ್ಟ್ ಟು v ಡಿಫರೆನ್ಶಿಯೇಷನ್ ಮಾಡಿದ್ರೆ ಇಷ್ಟ ಆನ್ಸರ್ ಬರುತ್ತೆ. u ಅಂದ್ರೆ sin ಸ್ಕ್ವೇರ್ x, v ಅಂದ್ರೆ e ಪವರ್ cos x. ಬೇಕಾದ್ರೆ ಆ ಪ್ಲೇಸ್ ಗೆ ಸಬ್ಸ್ಟಿಟ್ಯೂಷನ್ ಮಾಡಬಹುದು. d ಆಫ್ sin ಸ್ಕ್ವೇರ್ x by d of e power cos x is equal to plus by minus 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 2 cos x by e power cos x. So differentiation of sin square x with respect to e power cos x. ಪ್ರಶ್ನೆ ಅದನ್ನೇ ಕೇಳಿದ್ರು. sin square x ಅನ್ನ ಡಿಫರೆನ್ಶಿಯೇಷನ್ ಮಾಡ್ರಿ with respect to e power cos x ಮಾಡ್ರಿ ಅಂತ. ಸೊ ಯಾವುದಕ್ಕೆ ಡಿಫರೆನ್ಶಿಯೇಷನ್ ಮಾಡ್ರಿ ಅಂತ ಹೇಳಿದ್ರು? sin square x ಗೆ ಡಿಫರೆನ್ಶಿಯೇಷನ್ ಮಾಡ್ರಿ ಅಂತ ಹೇಳಿದ್ರು. with respect to what? with respect to e power cos x. So differentiation of sin square x with respect to e power cos x. Same answer.
ಡಿಫರೆನ್ಶಿಯೇಷನ್ ಆಫ್ sin square x ವಿತ್ ರೆಸ್ಪೆಕ್ಟ್ ಟು ನೋಡಿ ನಾವು ಬರೀತೀವಿ dy by dx ಬರೀತೀವಿ. ವಾಟ್ ಡಸ್ ಇಟ್ ಮೀನ್? ಡಿಫರೆನ್ಶಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂತ. dy by dx ಅಂದ್ರೆ ಅರ್ಥ ಏನು? ಡಿಫರೆನ್ಶಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂತ. ಹಂಗೆ ಇಲ್ಲಿ ಡಿಫರೆನ್ಶಿಯೇಷನ್ ಆಫ್ sin square x ವಿತ್ ರೆಸ್ಪೆಕ್ಟ್ ಟು e ಪವರ್ cos x ಬಂತು. ದಿಸ್ ಇಸ್ ದ ಫೈನಲ್ ಆನ್ಸರ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.